ಕ್ರಷರ್ ಇದೆ. ಆ ಕ್ರಷರ್ ಅಲ್ಲಿ ದಿನಾಂಕ 5/7/2026 ಭಾನುವಾರ ರಾತ್ರಿ 8ರಿಂದ 9 ಗಂಟೆ ಸುಮಾರು ಅಂತ ಅನ್ಸುತ್ತೆ ನಮಗ್ ಬಂದಿರತಕ್ಕಂತ ಮಾಹಿತಿ. ಸುಮಾರು ಮೇಲೆ ಒಂದು 30-40 ಅಡಿ ಆಳ ಅಂತ ಹೇಳಿ ನಮ್ಗೆ ಗೊತ್ತಿರತಕ್ಕಂತ ಮಾಹಿತಿ. ಆದ್ರೆ ಸುಮಾರು 100 ಅಡಿ ಅಂತೇಳಿ ಈಗ ಗೊತ್ತಾಗ್ತಾ ಇದೆ. ಆದ್ರೆ ಮೇಲಿಂದ ಹೋಗಿ ನೈಟು ಲಾರಿ ಬಿದ್ದಿರೋದ್ರಿಂದ ಪಶ್ಚಿಮ ಬಂಗಾಳದ ಆ ಕಾರ್ಮಿಕ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಆ ಕಾರ್ಮಿಕ ಮೃತಪಟ್ಟಿರ್ತಾನೆ. ಅವನು ಯಾರೋ ಪಾಪ ಏನೋ ಗೊತ್ತಿಲ್ಲ. ಅವನು ಕೂಡ ನಮ್ಮ ಅಣ್ತಮ್ಮನೆ ಅಂತ ಭಾವಿಸಿ ನಾವು ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಕೊಡಿ, ಆ ನೊಂದ ಕುಟುಂಬಕ್ಕೆ ಅನ್ಯಾಯ ಮಾಡಬಾರ್ದು ಅಂತೇಳಿ ನಾವು ಈ ಒಂದು ಹೋರಾಟನ ಕೈಗೆತ್ಕೊಂಡು ಇವತ್ತು ಒಂದು ಮನವಿ ಕೊಡೋದಕ್ಕೆ ಠಾಣೆಯಲ್ಲಿ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತಂದ್ರೆ ಇದು ನೈಟು ಕೆಲಸ ಮಾಡಿಸೋದಂಥದ್ದು ಕಾನೂನು ಬಾಹಿರ ಕಾರ್ಮಿಕರ ಕೈಯಿಂದ. ಅದರಲ್ಲೂ ಕೂಡ ಮೇಲೆ ಲಾರಿಗಳಲ್ಲಿ ಹೋಗಿ ಮಾಡಿಸೋಂಥದ್ದು ಕೂಡ ಕಾನೂನು ಬಾಹಿರ. ಮೇಲೆಯಿಂದ ಕೆಳಗಡೆ ಬಿದ್ದಾಗ ಅದು ಭಾನುವಾರ ಬೇರೆ. ಇವೆಲ್ಲ ಕೂಡ ನೋಡಿ ವ್ಯವಸ್ಥಿತವಾಗಿ ಏನೇನ್ ಮಾಡ್ಬೇಕು ಎಲ್ಲ ಮಾಡಿದ್ದಾರೆ ಅನ್ನೋದು ನಮ್ಮ ಆರೋಪ. ಅದು ಸತ್ಯಾಸತ್ಯತೆ ಈಚೆ ಬರಬೇಕು. ಇವತ್ತೇನೋ ಅವನ ಮಾಲೀಕ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಅಥವಾ ಯಾರೋ ದೂರು ಕೊಟ್ಟಿದ್ದಾರೆ, ಆ ದೂರ ಮೇಲೆ ನಾವು ಕಂಪ್ಲೇಂಟ್ ಮಾಡಿದೀವಿ ಅಂತ ಈ ಇನ್ವೆಸ್ಟಿಗೇಷನ್ ಆಫೀಸರ್ ವೇಮಗಲ್ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ BP ಮಂಜು ಸರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಇವರು ಒಂದು ಸುಮೋಟೋ ದಾಖಲಿಸ್ಕೊಬೋದಾಗಿತ್ತು. ಯಾಕಂತಂದ್ರೆ ಯಾರೋ ಬಂದು ಏನೋ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳ್ಬಿಟ್ಟು FIR ಮಾಡಂತ ಇದು ಕೂಡ ಇಲ್ಲ. ಅದು ಮಾಡಿದ್ರು ಕೂಡ ಇವರು ಒಂದು ವಾಸ್ತವಾಂಶ ಪರಿಶೀಲನೆ ಮಾಡಿ ಏನು ಅನ್ನೋದನ್ನ ಮಾಡ್ಬೇಕಾಗಿತ್ತು. ಆದ್ರೂ ತರಾತುರಿನಲ್ಲಿ ಇವರು ಆಕ್ಸಿಡೆಂಟ್ ಅಂತ ಮಾಡಿರ್ತಕ್ಕಂಥದ್ದು. ಆಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಆಮೇಲೆ ನಾವು ಏನನ್ನೋದನ್ನ ವಾಸ್ತವಾಂಶ ಶಾರ್ಟ್ ಶೀಟ್ ಹಾಕ್ತಿವಿ ಅನ್ನೋದನ್ನ ಹೇಳೋಂಥದ್ದು ಎಷ್ಟು ಸರಿ ಅಂತೇಳಿ ನಾವು ಖಂಡಿಸ್ತಾ ಇರೋಂಥದ್ದು ವಿಚಾರ ಇದು. ಇವತ್ತು ನಾವೆಲ್ಲ ಒಂದು ಮನವಿ ಕೊಡಕ್ ಬಂದಿದ್ದೀವಿ. ಅರ್ಜೆಂಟ್ ಇಲ್ಲೇ ಹೋಗ್ಬೇಕು ಅಂತೇಳಿ ಹೊರಟ್ರು ಅವರು. ಸೌಜನ್ಯಕ್ಕಾದ್ರೂ ಏನ್ ವಿಚಾರ ಎತ್ತ ಅಂತ ಹೇಳಿ ಒಂದು 10 ನಿಮಿಷ ಕುತ್ಕೊಂಡು ಮಾತಾಡ್ಬೇಕಾಗಿತ್ತು. ಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಬರೋವರೆಗೂ ಕೂಡ ನಾವು ಕಾಯ್ತೀವಿ ಠಾಣೆ ಮುಂದೆ. ನಮ್ಗೇನು ಬೇಜಾರಿಲ್ಲ. ಯಾರಿಗೋ ಒಬ್ರಿಗೆ ಒಳ್ಳೇದಾಗ್ತದೆ ಅಂತಂದ್ರೆ ನಾವು ಕಾಯೋದ್ರಲ್ಲಿ ತಪ್ಪಿಲ್ಲ, ನಾವು ಕಾಯ್ತೀವಿ. ಯಾಕಂದ್ರೆ ಆ ಪಶ್ಚಿಮ ಬಂಗಾಳದ ಆ ಕುಟುಂಬ ಎಷ್ಟು ನೊಂದಿದೆಯೋ ಪಾಪ, ಆ ಕುಟುಂಬ ಒಬ್ಬ ಆ ಯಜಮಾನನ ಕಳ್ಕೊಂಡು ಅದು ಎಷ್ಟು ಅನಾಥವಾಗಿದೆಯೋ ಅದನ್ನೆಲ್ಲ ನೀವು ತರಾತುರಿನಲ್ಲಿ ಆಕ್ಸಿಡೆಂಟ್ ಅಂತ ಮಾಡಿ ಈಗ ಆ ಕುಟುಂಬ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಆ ಕುಟುಂಬದವ್ರು ಯಾರಾದ್ರೂ ಇರ್ಬೇಕಾಗಿತ್ತು. ಯಾಕಂದ್ರೆ ವಾಸ್ತವಾಂಶ ಕುಟುಂಬಕ್ಕೆ ತಿಳಿಸ್ಬೇಕಾಗಿತ್ತು. ಮಾಡಿದವರು ಇಲ್ವಾ ಎಲ್ಲವನ್ನ ಕೇಳೋದಕ್ಕೆ ನಾವು ಈ ಠಾಣೆ ಬಳಿ ಬಂದಿರತಕ್ಕಂಥದ್ದು. ಇವೆಲ್ಲ ವಾಸ್ತವಾಂಶ ಠಾಣಾಧಿಕಾರಿಗಳು ಬಂದ ಮೇಲೆ ಅವ್ರು ಕೊಟ್ಟ ಮೇಲೆ ವಾಸ್ತವಾಂಶ ನಮ್ಗೆ ಗೊತ್ತಾಗ್ತದೆ. ಈಗ ನಮ್ಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಗೊತ್ತಿರ್ತಕ್ಕಂಥ ವಿಚಾರ ಏನಂದ್ರೆ ಆಕ್ಸಿಡೆಂಟ್ ಅಂತ ಮಾಡಿರ್ತಕ್ಕಂಥ ಕ್ರಷರ್ ಅಲ್ಲಿ ಆಕ್ಸಿಡೆಂಟ್. ಈ ಹಿಂದೆ ಕೂಡ ತಲಗೊಂಡಲ್ಲಿ ಒಂದು ಕೇಸ್ ಆಯ್ತು. ಲಾರಿ ಕೆಳಗಡೆ ಸಿಕ್ಕಿ ಆಕ್ಸಿಡೆಂಟ್ ಅಂತ ಹೇಳಿ ಬಿಂಸಾಕ್ ಹೋದ್ರು. ಅದು ಬಂಡೆ ಬಿದ್ದು ಸತ್ತಿದ್ದಂಥದ್ದು. ಇವಾಗ ನೋಡಿದ್ರೆ ಸುಮಾರು ಘಟನೆಗಳು ಈ ಕ್ರಷರ್ ಅಲ್ಲಿ ನಡೀತಾನೆ ಇದೆ. ಆದ್ರೂ ಕೂಡ ಯಾಕೋ ಅಧಿಕಾರಿಗಳು ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಕಂದಾಯ ಇಲಾಖೆ ಇರ್ಬೋದು, ಇವತ್ತು ಜಿಲ್ಲಾಡಳಿತ ಇವೆಲ್ಲ ಕೂಡ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಆ ಜೀವಕ್ಕೂ ಒಂದು ಬೆಲೆ ಇಲ್ವಾ? ಯಾಕೆ ಏನು ಅಲ್ಲಿ ಆ ಒಂದು ಕ್ರಷರ್ ಮಾಲೀಕ ಏನು ನಿಯಮಗಳನ್ನ ಪಾಲನೆ ಮಾಡಿದ್ದಾನೆ? ಕರೆಕ್ಟ್ ಆಗಿ ನಿಯಮಗಳನ್ನ ಸರ್ಕಾರದ ಗೈಡ್ಲೈನ್ಸ್ ನ ಪಾಲನೆ ಮಾಡಿದಾನ ಏನು ಎತ್ತ? ಇವೆಲ್ಲ ಕೂಡ ಪರಿಶೀಲನೆ ಮಾಡಿ ಆ ಒಂದು ಕ್ರಷರ್ ಮಾಲೀಕನ ಮೇಲೆ ಕೇಸ್ ದಾಖಲಿಸಬೇಕಾಗಿತ್ತು. ಅದು ಬಿಟ್ಟು ಇವತ್ತು ಆಕ್ಸಿಡೆಂಟ್ ಅಂತ ಮಾಡಿರ್ತಕ್ಕಂಥದನ್ನ ನಾವು ಎಷ್ಟು ಮಾತ್ರ ಸರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಇವತ್ತು ವಾಸ್ತವಾಂಶ ತನಿಖೆ ಮಾಡಬೇಕು. ಅದು ನ್ಯಾಚುರಲ್ ಆಗಿ ಆಕ್ಸಿಡೆಂಟ್ ಅಥವಾ ಆ ಮೇಲೆಯಿಂದ ಕಂದಕಕ್ಕೆ ಏನ ಒಂದು ಕ್ರಷರ್ನ ನಿಯಮಾವಳಿಗಳು ಕಾನೂನು ಬಾಹಿರವಾಗಿದ್ದು ಮೇಲಿನಿಂದ ಬಿದ್ದು ಆ ಮೃತಪಟ್ಟನ ಇವೆಲ್ಲ ಕೂಡ ಸತ್ಯಾಸತ್ಯತೆ ಹೊರಬರಬೇಕು. ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಇಲ್ಲೇ ಒಳಗಡೆನೆ ಮುಚ್ಚೋಗೋದಕ್ಕೆ ನಾವು ಬಿಡೋದಿಲ್ಲ. ಅದನ್ನ ಈಚೆ ತಗೊಂಡ್ಬರ್ತೀವಿ. ಇದು ತನಿಖೆ ಆಗೋವರೆಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ SP ಮೇಡಮ್ ಅವ್ರಿಗಿರ್ಬೋದು, ಜಿಲ್ಲಾಧಿಕಾರಿಗಳಿಗಿರ್ಬೋದು, ಮತ್ತೆ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶ್ ಅಣ್ಣರ್ ಇರ್ಬೋದು, ಈ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕೊತ್ತೂರು ಮಂಜಣ್ಣವ್ರಿಗಿರ್ಬೋದು, MLC ಅನಿಲ್ ಅಣ್ಣವ್ರಿಗಿರ್ಬೋದು, ಮತ್ತೆ ನಮ್ಮ ಈ ಭಾಗದ ಅಭಿವೃದ್ಧಿ ಅಧಿಕಾರರಾದಂಥ ನಮ್ಮ MLC VR ಸುದರ್ಶನ್ ಸಾಹೇಬ್ರು ಇರ್ಬೋದು, ಇವರೆಲ್ಲರ ಗಮನಕ್ಕೂ ನಾವು ತಗೊಂಡ್ಬರ್ತೀವಿ. ಯಾಕೆಂತಂದ್ರೆ ಅವರು ಕೂಡ ಹಿರಿಯ ಭಾಗದಲ್ಲಿ ಇರೋದ್ರಿಂದ ವಾಸ್ತವಾಂಶ ಏನು, ಸತ್ಯಾಸತ್ಯತೆ ಏನು, ಏನ್ ನಡೀತಾ ಇದೆ ಠಾಣೆಯಲ್ಲಿ, ಠಾಣಾ ವ್ಯಾಪ್ತಿಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಅವ್ರ ಗಮನಕ್ಕೆ ತರಬೇಕು. ನಾವು ಶಾಸಕರ ಗಮನಕ್ಕೆ, MLC ಅನಿಲ್ ಅಣ್ಣವ್ರ ಗಮನಕ್ಕೆ, ಕೊತ್ತೂರು ಮಂಜಣ್ಣವ್ರ ಗಮನಕ್ಕೆ, VR ಸುದರ್ಶನ್ ಸಾಹೇಬ್ರ ಗಮನಕ್ಕೆ, ಮತ್ತೆ ಉಸ್ತುವಾರಿ ಸಚಿವರಾದಂತ ಬೈತಿ ಸುರೇಶ್ ಅಣ್ಣವ್ರ ಗಮನಕ್ಕೆ ತಗೊಂಡ್ಬರ್ತೀವಿ.
ಇದನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋ ಮಾತೇ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ನಾವು. ಅದ್ರ ಜೊತೆಗೆ ಠಾಣಾಧಿಕಾರಿಗಳು ಬಂದ್ಮೇಲೆ ಹೆಚ್ಚಿನ ಮಾಹಿತಿ ನಮ್ಗೆ ಸಿಗ್ತದೆ, ಏನು ವಾಸ್ತವಾಂಶ ಏನು ಅಂತ. ನಂತರ ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೊಂತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.